ಎಜೆ ನ್ಯೂಸ್ಗೆ ಸ್ವಾಗತ. ಗುಡಿಬಂಡೆ ಪಟ್ಟಣದಲ್ಲಿ ವಿನೂತನ ಜಿಎಸ್ಟಿ ಇಳಿಕೆ ಅಭಿನಯ. ಕೇಂದ್ರ ಸರ್ಕಾರ ದಸರಾ ದೀಪಾವಳಿಗೆ ಬಂಪರ್ ಕೊಡುಗೆ ಕೊಟ್ಟ ನರೇಂದ್ರ ಮೋದಿ ಜನಸಾಮಾನ್ಯರಿಗೆ ಜಿಎಸ್ಟಿ ಇಳಿಕೆ ಲಾಭ ಸಿಗುವಂತಾಗಿದೆ ಅಂತ ಗುಡಿಬಂಡೆ ಪಟ್ಟಣದಲ್ಲಿ ವಿನೂತನ ಜಿಎಸ್ಟಿ ಇಳಿಕೆ ಅಭಿನಯ ಬಿಜೆಪಿ ಮುಖಂಡ ಮುನಿರಾಜು ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿದೆ. ಹೌದು, ದೇಶದ ಪ್ರಧಾನಿ ಮೋದಿಜಿ ಅವರು ದಸರಾ ದೀಪಾವಳಿಗೆ ಪ್ರಯುಕ್ತ ಜಿಎಸ್ಟಿ ಇಳಿಕೆ ಮೂಲಕ ಜನಸಾಮಾನ್ಯರಿಗೆ ಬಂಪರ್ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಜನಸಾಮಾನ್ಯರ ಖರೀದಿಸುವ ವಸ್ತುಗಳಲ್ಲಿ ಜಿಎಸ್ಟಿ ಇಲಾಖೆಯಿಂದ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಇನ್ನು ಜಿಎಸ್ಟಿ ಇಳಿಕೆಯಿಂದ ಬಿಜೆಪಿ ಮುಖಂಡ ಮುನಿರಾಜು ನೇತೃತ್ವದಲ್ಲಿ ಗುಡಿಬಂಡೆ ತಾಲೂಕಿನ ಅಂಗಡಿಗಳಿಗೆ ಭೇಟಿ ಕೊಟ್ಟು ಜಿಎಸ್ಟಿಯ ಇಳಿಕೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದಾರೆ. ಅದು ಅಲ್ಲದೆ ನರೇಂದ್ರ ಮೋದಿಜಿ ಅವರ 75ನೇ ಮತ್ತು ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ಶತಮಾನೋತ್ಸವ ದ್ವಾಗಿಪಲ್ಲಿ ಬಿಜೆಪಿ ಮುಖಂಡ ಮುನಿರಾಜು ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನ ಗುಡಿಬಂಡೆ ನಗರದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇನ್ನು ಬೆಳಗ್ಗೆಯಿಂದಲೇ ಆರೋಗ್ಯ ಶಿಬಿರಕ್ಕೆ 100 ಜನ ಬಂದು ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಅದು ಅಲ್ಲದೆ ಇನ್ನು 1 ವಾರಗಳ ಪೂರ್ತಿ ನರೇಂದ್ರ ಮೋದಿಜಿ ಅವರ ಜನ್ಮದಿನದ ಅಂಗವಾಗಿ ಸಮಾಜಮುಖಿಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಬಿಜೆಪಿ ಮುಖಂಡ ಮುನಿರಾಜ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ಒಂದು ದಿಟ್ಟ ನಿರ್ಧಾರ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ಅಂತ ಏನು ದೇಶದಲ್ಲಿ ಇವತ್ತು ಎಲ್ರಿಗೂ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗದೆ ಒಂದು ಕೆಲಸವನ್ನು ಎಲ್ಲ ಧರ್ಮದವ್ರಿಗೂ ಎಲ್ಲ ಜನಾಂಗದವ್ರಿಗೂ ಸಿಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಬಡವರಿಗೆ ನೇರವಾಗಿ ಸಿಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು GSTಯನ್ನು ಕಡಿಮೆ ಮಾಡಿದ್ದಾರೆ. ಇವತ್ತು 18%ಇಂದ 5%ಗೆ, 12%ಇಂದ 5%ಗೆ, ಈ ಥರ ಎಲ್ಲ ಕೂಡ ಕೆಲವೆಲ್ಲ 5ರಿಂದ 0 ಮಾಡಿದ್ದಾರೆ. ಇವೆಲ್ಲ ಕೂಡ ಇವತ್ತು ದಿನಬಳಕೆ ವಸ್ತುಗಳು ನಾವು ಪ್ರತಿಯೊಬ್ಬರು ಕೂಡ ತಗೋಬೇಕಾಯ್ತು. ಅವರು ಯಾರು GST ಕ್ಲೈಮ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ನೇರವಾಗಿ ಆ GST ಇವತ್ತು ಸಾಮಾನ್ಯವಾಗಿ ನಾವು ಒಂದು 1000 ರೂಪಾಯಿಗೆ 100 ರೂಪಾಯಿ ಕಮ್ಮಿ ಆದರೆ ಎಷ್ಟೋ ಬಡವರಿಗೆ ಅದು ಖುಷಿ ತರುವಂಥ ವಿಚಾರ. ಯಾಕಂದರೆ ಇವತ್ತು ಹಳ್ಳಿ ಭಾಗಗಳಲ್ಲಿ ಅನೇಕರು 100 ರೂಪಾಯಿ ಕೂಡ ಒದ್ದಾಡ್ತಾ ಇರ್ತಾರೆ. ಆ ಒಂದು ಖುಷಿ ಜನರಿಗೆ ಸಿಗಬೇಕು, ಆ ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು GSTಯನ್ನು ಅನೇಕ ನಮ್ಮ ರೈತರ ಒಂದು ಸಲಕರಣೆಗಳಿಂದ ಹಿಡಿದು ನಾವು ದಿನನಿತ್ಯ ಬಳಕೆ ಮಾಡುವಂಥ ಟೂತ್ಪೇಸ್ಟು, ಸೋಪು ಯಾವುದೇ ಇರ್ಬೋದು, ನಾವು ಊಟದ ಐಟಮ್ ಇರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ಕೂಡ ಇವತ್ತು GST ಕಡಿಮೆ ಮಾಡಿದ್ದಾರೆ. ಜೊತೆಯಲ್ಲಿ ನಾವೆಲ್ಲ ಬೈಕ್ ತಗೋಬೇಕಾದ್ರೆ ಅನೇಕರು ಯುವಕರು ಒಂದು 2 ವೀಲರ್ ತಗೋಬೇಕಾದ್ರೂ ಕಷ್ಟ ಆಗ್ತಾಯಿತ್ತು. ಒಂದು ರೈತರು ಟ್ಯಾಕ್ಟ್ರ್ ತಗೋಬೇಕಾದ್ರೂ ಕಷ್ಟ ಆಗ್ತಾಯಿತ್ತು. ಇನ್ನು ಅನೇಕರು JCB ನಾವೆಲ್ಲ ಕೂಡ ಅನೇಕ ದೊಡ್ಡ ಕಾರುಗಳನ್ನು ಕೂಡ ತಗೊಳ್ಳೋದಕ್ಕೆ ಇವತ್ತು ಕೂಡ ಬಡವರು ತಗೊಳ್ಳೋಕ್ಕೆ ಕಷ್ಟ ಆಗ್ತಾಯಿತ್ತು. ಇವತ್ತು ಒಂದು ಮನೆಗೆ ಒಂದು ಕಾರ್ ಇದ್ದರೆ ಒಳ್ಳೆಯದು, ಯಾಕಂದರೆ ಅನೇಕರು ಅದನ್ನು ಉಪಯೋಗಿಸ್ಕೊಂಡು ಆಸೆ ಪಡ್ತಾರೆ. ಅದರಿಂದ ಎಲ್ರಿಗೂ ಕೂಡ ಇವತ್ತು ಒಂದು ಕಾರ್ ತಗೋಬೇಕಾದ್ರೂ 2 ಲಕ್ಷ 3 ಲಕ್ಷ ಕಮ್ಮಿ ಆಗುವಂಥ ನಿಟ್ಟಿನಲ್ಲಿ ಇವತ್ತು GST ಕಡಿಮೆ ಮಾಡೋದು ನಿಟ್ಟಿನಲ್ಲಿ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗುಡಿಬಂಡೆ ಮಂಡಲದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ರಾಮಚಂದ್ರಗೌಡರು ಬಂದಿದ್ದಾರೆ. ನಮ್ಮೆಲ್ಲ ಜಿಲ್ಲೆಯ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ನಮ್ಮ ಮಂಡಲದ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ, ನಮ್ಮೆಲ್ಲ ಕಾರ್ಯಕರ್ತರ ನಾಯಕರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ನಾವು ಮಹಿಳೆಯರು ವಿಶೇಷವಾಗಿ ನಮ್ಮೆಲ್ಲ ಮಹಿಳೆಯರು ಇಲ್ಲಿರ್ತಕ್ಕಂಥವರೆಲ್ಲರೂ ಸೇರಿ ನಾವು ಯಾವ ರೀತಿ ಜನಸಾಮಾನ್ಯರಿಗೆ ಆ ಅಂಗಡಿ ಮಳಿಗೆಗಳಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲ ವಿಚಾರಿಸಲಿಕ್ಕೆ ಮತ್ತು ಆ ಸಂತೋಷವನ್ನು ಹಂಚ್ಕೊಳ್ಳೋದಕ್ಕೆ, ಒಂದು ಸಂಭ್ರಮವನ್ನು ಒಂದು ಅರಿವು ಮೂಡಿಸಲಿಕ್ಕೆ ನಾವೆಲ್ಲ ಕೂಡ ಇವತ್ತು ಮಾಡ್ತಾಯಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ. ಎಲ್ರಿಗೂ ಕೂಡ ಈ ಒಂದು ಸದುಪಯೋಗ ಇನ್ನೂ ಕಮ್ಮಿ ಆಗಲಿ, ದೇಶದ ಪ್ರಧಾನಮಂತ್ರಿಗಳು ಇದೇ ರೀತಿ ಜನಸಾಮಾನ್ಯರಿಗೆ ಸಿಗುವಂಥ ಒಂದು ಎಲ್ಲ ಕೆಲಸಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೀನಿ. ಅದರಲ್ಲ ನಮ್ಮ ರಾಮಚಂದ್ರಗೌಡರು ಹೇಳಿದ್ರು ಈಗಾಗಲೇ ನಮ್ಮ ಯಾರೋ ಒಬ್ಬ ಮಹಿಳೆ ಇವತ್ತು 1200 ರೂಪಾಯಿ ಐಟಮ್ಮು ನಮಗೆ 180 ರೂಪಾಯಿಗಿಂತ ಕಮ್ಮಿ ಸಿಕ್ತು. ಅವರಿಗೆ 180 ರೂಪಾಯಿ ಕಮ್ಮಿ ಅಂದರೆ ಅರ್ಥ ಮಾಡ್ಕೊಳ್ಳಿ. 180 ರೂಪಾಯಿ ಅಂದರೆ ಇವತ್ತು ನಮ್ಮ ಹಳ್ಳಿ ಭಾಗದಲ್ಲಿ ಒಂದು ದಿನದ ಕೂಲಿ ಅದು. ಅವೆಲ್ಲ ಕೂಡ ಕಷ್ಟಪಟ್ಟು ಪಾಪೆಲ್ಲ ದುಡಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವರು ಎಷ್ಟೋ ಹರ್ಷೋದ್ಗಾರ ಒಂದು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಗೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಗೌರ್ಮೆಂಟ್ ಯಾವ ರೀತಿ ಇಲ್ಲಿ ರಾಜ್ಯದಲ್ಲಿ ಲೂಟಿ ಹೊಡಿತಾ ಇದೆ, ಯಾವ ರೀತಿ ಮಾಡ್ತಾ ಇದೆ ಇದು ಬಿಟ್ಟಿ ಭಾಗ್ಯಗಳು ಅಂತ. ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಜನರಿಗೆ ಕೊಡ್ತಾ ಇದ್ದಾರೆ, ರೈತರಿಗೆ ಕೊಡ್ತಾ ಇದ್ದಾರೆ ಅದನ್ನು ಜನರು ನೋಡ್ತಾ ಇರ್ತಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ದೀನ್ ದಯಾಳ್ ಉಪಾಧ್ಯಾಯವರವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಏನು ಪ್ರಧಾನಮಂತ್ರಿಗಳ ಹುಟ್ಟಿದ ಹಬ್ಬ 17ನೇ ತಾರೀಕಿಂದ ಗಾಂಧಿ ಜಯಂತಿ 2ನೇ ತಾರೀಕುವರೆಗೂ ಕೂಡ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಂಡಲ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಕೂಡ ವಿಶೇಷವಾದ ಸೇವಾ ಪಕ್ಷಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಪ್ರತಿಯೊಂದು ದಿನ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಗುಡಿಬಂಡೆ ಪಟ್ಟಣದಲ್ಲಿ ಗುಡಿಬಂಡೆ ಮಂಡಲದ ವತಿಯಿಂದ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರಗೌಡರು ಮತ್ತು ನಮ್ಮ ಮಂಡಲಾಧ್ಯಕ್ಷರಾದಂಥ ಗಂಗರೆಡ್ಡಿ ಅವರು, ನಮ್ಮ ಮುರಳಿ ಸ್ವಾಮಿಯವರು, ಅನೇಕರು ನಮ್ಮೆಲ್ಲ ಈ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳ ಒಂದು ಸಮ್ಮುಖದಲ್ಲಿ, ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ಹೆಲ್ತ್ ಕ್ಯಾಂಪನ್ನು ಆಕಾಶ್ ಹಾಸ್ಪಿಟ್ಲ್ ಮುಖಾಂತರ ಹೆಲ್ತ್ ಕ್ಯಾಂಪನ್ನು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ.
ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಜನಸ್ತೋಮ ಈ ಭಾಗದಲ್ಲಿರ್ತಕ್ಕಂಥವ್ರು ಎಲ್ಲ ಕೂಡ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ತಮ್ಮ ಆರೋಗ್ಯವನ್ನು ಎಲ್ಲರೂ ಕೂಡ ಆ ಒಂದು ಪರಿಶೀಲನೆ ಮಾಡಿಕೊಂಡು ಅಲ್ಲಿ ಎಲ್ಲರೂ ಕೂಡ ಅದಕ್ಕೇನು ಚಿಕಿತ್ಸೆ ಪಡ್ಕೋಬೇಕು ಅದನ್ನೆಲ್ಲ ಕೂಡ ಅಲ್ಲಿ ತಗೊತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಬಂದಿರತಕ್ಕಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಮುಂದಿನ ರಾಜ್ಯಕ್ಕೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಸಾಥ್ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.